ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ ಗೈಸ್. ಏನು ಗೊತ್ತಾ ಗೈಸ್, ಮಳೆ ಬರ್ತಾ ಇದೆ. ಯಮ್ಮೋ ದೇವ, ಅಷ್ಟೊಂದು ಮಳೆ ಬರ್ತಾ ಇಲ್ಲ, ಆದರೆ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ. ಬಟ್ ದಿಸ್ ಇಸ್ ನಾಟ್ ಎನಫ್ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ನಾನು ಇಷ್ಟು ವರ್ಷ ಪ್ರೀವಿಯಸ್ ಇಯರ್ಸ್ ನೋಡಿರೋ ಮಳೆಯಲ್ಲಿ ಈ ಮಳೆ ಎಂತ ಇಲ್ಲ ಗೈಸ್. ಎಷ್ಟು ಚಂದ ಮಳೆ ಬರ್ತಾಯಿತ್ತು ಗೊತ್ತಾ ನಮ್ಮೂರಲ್ಲಿ. ಓ ಮೈ ಗಾಡ್. ನಾ ಏನೋ ಅಮ್ಮನ ಮನೆಗೆ ಹೋಗಿ ಬಿರಿಯಾನಿ ಮಟನ್ ಸಾರು ಎಲ್ಲ ತಿನ್ಕೊ ಬಂದೆ ಅಲ್ಲ. ಸೊ ನನ್ನ ಮಗನಿಗೆ ಇಲ್ಲಿ ಹೊಟ್ಟೆ ಫುಲ್ ಬರ್ನಿಂಗು. ನನ್ನನ್ನು ಬಿಟ್ಟು ಹೋಗಿ ತಿನ್ಕೊಂಡು ಬಂದಿದ್ದೀಯಾ ಅಂತ. ಸೊ ಹಾಗಾಗಿ ನಮ್ಮಮ್ಮ ಎಂತ ಮಾಡಿದ್ರು, ಚಿಂಟುಗೆ ಅಂತ ಏನು ಸ್ಪೆಷಲ್ಲಾಗಿ ಜಾಸ್ತಿ ಮಾಡಿರಲಿಲ್ಲ. ಬಟ್ ಮಾಡಿರೋದ್ರಲ್ಲೇ ಸ್ವಲ್ಪ ಕೊನೆಗೆ ಚಿಂಟುಗಿದಾಗತ್ತೆ, ಅವ್ನಿಗಿಷ್ಟ ತೊಗೊಂಡೋಗು ಅಂತ ಪಾಪ ಡಬ್ಬಿ ಕೊಟ್ಟರು. ಇದನ್ನು ಕೊಟ್ಟರು, ಎಂತ ಬಿರಿಯಾನಿ ಕೊಟ್ಟರು ಮತ್ತು ಮಟನ್ ಸಾರು ಕೊಟ್ಟರು ಗೈಸ್. ನಿಮ್ಮ ಮನೇಲಿ ಹೀಗೆ ಮಾಡ್ತಾರೆ ಅನಿಸುತ್ತೆ ಅಲ್ಲ, ದೊಡ್ಡವರು ಮಕ್ಳಿಗೆ ಇಷ್ಟ ಅಂದ್ಬಿಟ್ಟು. ನೋಡಿ ನಮ್ಮಮ್ಮನೂ ಹಾಗೆ ಮಾಡಿದ್ದಾರೆ. ನಮ್ಮ ಅಮ್ಮಂಗೆ ಅದರಲ್ಲೂ ನಮ್ಮ ಚಿಂಟು ಕಂಡ್ರೆ ತುಂಬ ಇಷ್ಟ. ಆ್ಯಂಡ್ ನಮ್ಮ ಚಿಂಟುಗೆ ನಾನ್ ವೆಜ್ ಕಂಡ್ರೆ ತುಂಬ ಇಷ್ಟ. ಹಾಗಾಗಿ ಕೊಟ್ಕೊಳಿಸುವಾಗ ಆ್ಯಕ್ಚುಲಿ ನೋಡಿ ಈ ರೀತಿ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಉಪ್ಪು ಎಲ್ಲ ಹಾಕ್ಕೊಡ್ತಾರೆ. ಯಾಕೆ ಅಂದರೆ ನೆಗೆಟಿವ್ ಎನರ್ಜೀಸ್ ಏನೂ ಇದಕ್ಕೆ ತಾಕಬಾರ್ದು ಅಂತ. ಸೊ ನೆಗೆಟಿವ್ ಎನರ್ಜಿ ಆ್ಯಕ್ಚುಲಿ ನಾನ್ ವೆಜ್ಜಿಗೆಲ್ಲ ಅಟ್ರ್ಯಾಕ್ಟ್ ಆಗುತ್ತೆ ಅಲ್ಲ. ಸೊ ಇದನ್ನು ತರುವಾಗ ನೆಗೆಟಿವ್ ಎನರ್ಜೀಸ್ ಇದ್ರ ಜೊತೆ ಬರಬಾರ್ದು, ಅಥವಾ ನೆಗೆಟಿವ್ ಎನರ್ಜೀಸ್ ಇದಕ್ಕೆ ಟಚ್ ಆಗಬಾರ್ದು ಅಂದ್ಬಿಟ್ಟು ಈ ರೀತಿ ಮಾಡ್ತಾರೆ. ಸೊ ಇದೆಷ್ಟು ಮಟ್ಟಿಗೆ ನಿಜ ಸುಳ್ಳು ನನಗೆ ಗೊತ್ತಿಲ್ಲ. ಬಟ್ ಈ ರೀತಿ ಕಲ್ಚರ್ನ ಫಾಲೋ ಮಾಡೋದನ್ನು ನಾನು ಒಂದು 90% ಮನೆಗಳಲ್ಲಿ ನೋಡಿದ್ದೀನಿ. ಸೊ ನಿಮ್ಮ ಮನೇಲೂ ಹೀಗೇನಾ ಅಲ್ವಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಇವತ್ತು ಆ್ಯಕ್ಚುಲಿ ಎಲ್ಲರೂ ಹೊರಗೆ ಹೋಗೋಣ ಅಂತ ಏನೋ ಒಂದು ಕೆಲಸಕ್ಕೆ ಡಿಸೈಡ್ ಆಗಿತ್ತು. ಸೊ ಹಾಗಾಗಿ ತಿಂಡಿ ಬೇಡ ಅಂತ ಚಿಂಟು ಪಪ್ಪ ಹೇಳಿದ್ದ. ಆದರೂ ಸಹ ನಾನು ಮಾಡ್ತಾಯಿದ್ದೀನಿ. ಅಕಸ್ಮಾತ್ ತಿಂದರೆ ತಿನ್ನಲಿ ಮನೆ ತಿಂಡಿನ ಅಂತ. ಆ್ಯಂಡ್ ಚಿಂಟಿಗೂ ಬೇಕು ಅಲ್ಲ, ಅದಕ್ಕೋಸ್ಕರ ಚಿಂಟಿಗೆ ಬಿರಿಯಾನಿ ಕೊಡೋಣ ಅಂದ್ಕೊಂಡೆ. ಬಟ್ ಅವನು ಬೆಳಗ್ಗೆ ಹೊತ್ತು ಇಲ್ಲಿ ತಿನ್ನೋಕೆ ಇಷ್ಟಪಡಲ್ಲ, ಸಂಜೆ ಹೊತ್ತು ಆರಾಮಾಗಿ ಕೂತ್ಕೊಂಡು ತಿನ್ನೋಕೆ ಇಷ್ಟಪಡ್ತಾನೆ ಫ್ರೀಯಾಗಿ. ಸೊ ಹಾಗಾಗಿ ಬಿರಿಯಾನಿನ ಎತ್ತಿಟ್ಬಿಟ್ಟು ಚಿಂಟುಗೆ ಮನೇಲಿ ತಿನ್ನೋಕ್ಕೆ ಚಪಾತಿ ಮಾಡಿದೆ. ಹಾಗೆ ಸ್ಕೂಲಿಗೆ ತೊಗೊಂಡೋಗೋಕ್ಕೆ ಚಿತ್ರಾನ್ನನ ಕಲಿಸ್ಕೊಟ್ಟೆ. ಹಾಗಾಗಿ ನಾನು ಸ್ವಲ್ಪ ತಿಂದೆ, ಸ್ವಲ್ಪ ಮಿಕ್ಕಿತ್ತು ಅದನ್ನು ನಾನು ತಿಂದೆ. ಇನ್ನು ಚಿಂಟು ಪಪ್ಪ ಮತ್ತು ಚಿಂಟು ಅಜ್ಜಿ ಚಪಾತಿ ತಿನ್ನಲಿ ಅಂದ್ಬಿಟ್ಟು ಅವ್ರಿಗೆ ಚಪಾತಿ ಮಾಡಿದ್ದೆ ಫ್ರೆಶ್ಶಾಗಿ. ಇದು ಅನ್ನ ಫ್ರೆಶ್ಶಾಗಿ ಮಾಡಿದೆ ಚಿತ್ರಾನ್ನಾಗೆ, ಬಟ್ ಹುಳಿ ಬಂದು ಹಳೇದೇನೆ. ಸೊ ಹಾಗಾಗಿ ಎಲ್ಲರೂ ಫ್ರೆಶ್ಶಾಗಿ ಚಪಾತಿ ತಿನ್ನಲಿ ಅಂದ್ಬಿಟ್ಟು ಮಾಡಿದೆ. ಚಿಂಟುಗೆ ಚಿತ್ರಾನ್ನ ಮತ್ತು ಮ್ಯಾಂಗೋನ ಸ್ಕೂಲಿಗೆ ಬಾಕ್ಸಿಗೆ ಹಾಕಿ ಕೊಡೋಣ ಅಂದ್ಬಿಟ್ಟು ರೆಡಿ ಮಾಡಿದ್ದೀನಿ. ಸೊ ಈಗ ಹೋಗಿ ಅವನ್ನ ಸ್ಕೂಲಿಗೆ ಸಹ ಬಿಟ್ಟು ಬರಬೇಕು. ಅದಕ್ಕೂ ಮುಂಚೆ ಬನ್ನಿ ಚಿಂಟು ಪಪ್ಪಾಗೆ ನೀರು ಕೊಟ್ಬಿಟ್ಟು ತಿಂಡಿ ಎಲ್ಲ ಕೊಟ್ಬಿಟ್ಟು ಚಿಂಟುನ ಎದ್ದೊಳ್ಸೋಣ. ಬೇಬಿ ಗೆಡಪ್, ತಗೋ ವಾಟರ್. 7:30 ಆಗಿದೆ, ತಗೊಮ್ಮ. ಎದೋ ಪುಟ, ಎದೋ 7:30 ಎದೊಳ್ಬೇಕು. ಸ್ಕೂಲ್ ಮನೆ ಕತ್ತು, ನೀನು ಎದ್ದೋಳು. ಎದು ನಮ್ಮ ಚಿಂಟು ನಿದ್ದೆಗಣ್ಣಲ್ಲಿ ಅಥವಾ ನಿದ್ದೆ ಇದರಲ್ಲಿ ಎದ್ದೋಳ್ಸಿದ್ರೆ ಒಳ್ಳೆ ಲೂಸ್ ಥರ ಮುದ್ದಾಗಿ ಮಾತಾಡ್ತಾನೆ. ನನಗೂ ತುಂಬ ಇಷ್ಟ, ಎಂಜಾಯ್ ಮಾಡ್ತೀನಿ. ಸೊ ಅವನಿಗೆಲ್ಲ ಎದ್ದೋಳಿಸಿ ಸ್ನಾನ ಮಾಡಿಸಿ ಈಗ ತಿಂಡಿ ಕೊಟ್ಟು ಸ್ಕೂಲಿಗೆ ಬಿಟ್ಟು ಬಂದು ನಾನು ಹೊರಗಡೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ಚಿಂಟು ಪಪ್ಪ ತಿಂಡಿ ಬೇಡ ಅಂದಿದ್ದ ಅಲ್ಲ. ಸೊ ನೋಡಿ ನಾವಿಲ್ಲಿ ಯಲ್ಲಾಪುರ ಬಂದಿದ್ದೀವಿ. ಇಲ್ಲಿ ಹೋಟೆಲಲ್ಲಿ ನಿಲ್ಲಿಸಿದ್ದಾನೆ ತಿಂಡಿಗೆ ಅಂತ. ನಾನು ಎಲ್ಲಿ ತಿಂಡಿ ಹೋದರೂ ಈ ಮಸಾಲೆ ದೋಸೆ ಎಲ್ಲ ನನಗೆ ಇಷ್ಟ ಆಗಲ್ಲ ಗೈಸ್. ಆ್ಯಕ್ಚುಲಿ ನನಗೆ ಹೊರಗಡೆ ತಿಂಡಿ ಮಾಡೋಕ್ಕೆ ಇಷ್ಟ ಆಗಲ್ಲ. ಅಂಥದ್ರಲ್ಲೂ ತಿಂಡಿ ಟೈಮ್ಗೆ ಅಕಸ್ಮಾತ್ ಹೊರಗೆ ಹೋದರೆ ನಾನು ಆಲ್ಮೋಸ್ಟ್ ಎಲ್ಲೋದ್ರೂ ಬನ್ಸ್ ತೊಗೋತೀನಿ. ಇಲ್ಲೂ ಬನ್ಸ್ ತೊಗೊಂಡೆ, ಬಟ್ ಇಲ್ಲಿ ಹೆವಿ ಸ್ವೀಟ್ ಇತ್ತು ಗೈಸ್. ಇಷ್ಟೊಂದು ಸ್ವೀಟ್ ಚೆಂದ ಅಲ್ಲ ಅನ್ನಿಸ್ತು. ಮನೇಲಿ ಬೇರೆ ಸ್ವಲ್ಪ ಚಿತ್ರಾನ್ನ, ಸ್ವಲ್ಪ ಚಪಾತಿ ಎಲ್ಲ ತಿಂದಿದ್ನ. ಇಲ್ಲಿ ಬಂದು ಬನ್ಸ್ ಬೇರೆ ಆರ್ಡ್ರ್ ಮಾಡ್ಕೊಂಡ್ನ. ನಂದೇನು ಹೋಗಬೇಕು, ಕೊಡ್ತಾನೆ ಅವ್ನು, ಕೊಡಲಿ ಅಂದ್ಬಿಟ್ಟು ತಿನ್ನೋ ಅಷ್ಟೊತ್ತಿಗೆ ಹಾಗೆ ಮುಖಕ್ಕೆ ಹಾಕಿ ಕೊಡ್ದಂಗಿತ್ತು ಗೈಸ್.
ಎಲ್ಲರೂ ತಿಂತಾ ಇರ್ತಾರೆ, ನಾನೊಬ್ಳೇನು ಸುಮ್ಮನೆ ಕೂತ್ಕೊಳ್ಳೋದು ಅಂತಲೂ ಆರ್ಡ್ರ್ ಮಾಡಿಬಿಟ್ಟೆ. ಆಮೇಲೆ ಅನ್ನಿಸ್ತು ಒಂದು ಸಿಂಗಲ್ ಬಂದು ತೊಗೊಂಡಿದ್ರೆ ಸಾಕಾಗಿತ್ತು, ಯಾಕಾದರೂ ಒಂದು ಪ್ಲೇಟ್ ತೊಗೊಂಡೆ ಅಂತ. ಬಟ್ ಎನಿಹೌ ಚೆನ್ನಾಗಿತ್ತು, ಬಟ್ ಸ್ವೀಟ್ ಜಾಸ್ತಿ ಆಯಿತು ಅನ್ನಿಸ್ತು. ಆ್ಯಂಡ್ ಸೊ ಇಲ್ಲಿ ಬಂದ್ವಾ, ನಾವೆಲ್ಲಿ ಈಗ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಲ್ಲ ಅಲ್ಲಿ. ಎಲ್ಲರದು ಒಂದೇ ಪ್ರಾಬ್ಲಮ್ ಗೈಸ್, ನನ್ನ ಸುತ್ತಮುತ್ತ ಎಲ್ಲರೂ ಹಾಗೇ, ಅದನ್ನು ಹೇಳಬೇಡ, ಇದನ್ನು ಹೇಳಬೇಡ, ಅಲ್ಲಿಗೋಗಿದ್ದೀವಿ ಅಂತ ಹೇಳಬೇಡ, ಇಲ್ಲಿಗೋಗಿದ್ದೀವಿ ಅಂತ ಹೇಳಬೇಡ. ಸೊ ಇಂಥದ್ರ ಮಧ್ಯೆನೇ ನಂಗೆ ನೋಡಿ ನೋಡಿ ಬೇಜಾರು ಬಂದ್ಬಿಟ್ಟಿದೆ ಗೈಸ್. ನಂಗೆ ಅದಕ್ಕೇ ನಾನು ಅಟ್ಲೀಸ್ಟ್ ನನಗೆ ನನ್ನ ಬಗ್ಗೆ ಬೇಜಾರಾಗೋ ತನಕ ನಾನು ಒಬ್ಬಳೇ ಸಿಂಗಲ್ ಲೈಫ್ ಲೀಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಒಪಿನಿಯನ್ನು? ಬಿಕಾಸ್ ನನಗೆ ಯಾರು ರೆಸ್ಟ್ರಿಕ್ಷನ್ಸು ಇರಬಾರ್ದು. ನಾನು ಎಲ್ಲೋಗ್ತೀನಿ, ಏನು ಮಾಡ್ತೀನಿ ಅದನ್ನೆಲ್ಲ ನಾನು ಫ್ರೀಯಾಗಿ ಹೇಳಬೇಕು, ಓಪನ್ನಾಗಿ ವರದಿ ಒಪ್ಪಿಸ್ಬೇಕು. ಸೊ ಆ ರೀತಿ ಇರೋಕ್ಕೆ ನನಗೆ ತುಂಬ ಇಷ್ಟ. ಆ್ಯಂಡ್ ಏನು ಗೊತ್ತಾ, ನನಗೆ ತುಂಬ ಹೈಡ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಹೌದು ಮಾಡಬೇಕು. ಈಗ 100% ಅಂತ ತೊಗೊಂಡ್ರೆ 1% 2% ಹೈಡ್ ಮಾಡೋಣ, ತುಂಬ ಪ್ರೈವೇಸಿ ಅಂಥದ್ದನ್ನು. ಅದರ್ ದ್ಯಾನ್ ದಟ್ ಎಲ್ಲ ಹೇಳ್ಕೊಬೋದಲ್ಲ. ಇವರೆಲ್ಲ ಯಾಕೆ ಹೀಗೆ ಏನೂ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ? ಲೈಕ್ ಯಾರೂ ಏನೂ ಕಿತ್ಕೊಂಡು ಹೋಗಲ್ಲ ನಮ್ಮಿಂದ, ಬಿಕಾಸ್ ಅದೆಲ್ಲ ದೇವರು ನಮಗೆ ಅಂತಲೇ ಕೊಟ್ಟಿರ್ತಾನೆ. ಆ್ಯಂಡ್ ಇಂಥದ್ದು ಮಾಡಬೇಕು ಅಂತಲೂ ದೇವರೆಲ್ಲ ಬರೆದಿಟ್ಟಿರ್ತಾನೆ. ಎವ್ರಿ ಒನ್ ನೋಸ್ ಇಟ್. ದೇವ್ರಿಗೂ ಎಲ್ಲ ಗೊತ್ತಿರುತ್ತೆ. ಇನ್ನು ಹೈಡ್ ಆ್ಯಂಡ್ ಸೀಕ್ ಥರ ಮಾಡುವಂಥದ್ದು ಏನಿರುತ್ತೆ ಜೀವನ ನಂಗೆ ಗೊತ್ತಾಗಲ್ಲ. ಬಟ್ ಇದನ್ನು ತುಂಬ ಜನ ಫಾಲೋ ಮಾಡ್ತಾರೆ. ಎಲ್ಲರೂ ಅಷ್ಟೇ, ಏನಾದರೂ ಹೇಳಿದ್ರೆ ಯಾರು ಹೊಟ್ಟೆ ಉರಿ ಪಡ್ಕೊಂಡು ಬಿಡ್ತಾರೆ, ಹೊಟ್ಟೆ ಕಿಚ್ಚು ಪಡ್ತಾರೆ, ಕಣ್ಣು ಹಾಕ್ಬಿಡ್ತಾರೆ ಅಂತ ಎಲ್ಲ ಅನ್ಕೋತಾರೆ. ಬಟ್ ಗೈಸ್, ನಮಗೇನು ಸಿಗಬೇಕು ಅಂತಿರುತ್ತೆ ಅದೇ ಸಿಗೋದು ನನ್ನ ಪ್ರಕಾರ. ಯಾರಾದರೂ ಕಣ್ಣು ಹಾಕಿದ್ರು ಅಂದ್ಬಿಟ್ಟು ಅದು ನಮ್ಮಿಂದ ಹೊರಟೋಗೋದಿಲ್ಲ. ನಮ್ಮ ಹಣೆಯಲ್ಲಿ ಅದು ಅಷ್ಟೇ ಬರೆದಿರುತ್ತೆ. ಪಾಪ ಅದೇ ಟೈಮಿಗೆ ಯಾರೋ ಏನೋ ಕೇಳಿ ಕಣ್ಣು ಹಾಕಿರೋ ಥರ ನಮಗೆ ಫೀಲ್ ಆಗ್ಬೋದು ಅಷ್ಟೇ. ಬಿಟ್ಟರೆ ಇಲ್ಲ ಗೈಸ್, ದೇವ್ರು ಅನ್ನೋನೊಬ್ಬ ಇದ್ದರೆ ಅವನು ನಮ್ಮ ಮನೇಲೆಲ್ಲ ಬರೆದು ಕಳಿಸಿರ್ತಾನೆ, ಹೀಗೆ ಆಗಬೇಕು, ಇದೇ ಆಗಬೇಕು, ಸೊ ನೀನು ಇದನ್ನೇ ನೋಡಬೇಕು, ನೀನು ಇದನ್ನೇ ಫೀಲ್ ಮಾಡಬೇಕು ಅಂತ ಅಲ್ವಾ? ನೋಡಿ ಎಷ್ಟು ಚಂದ ಇದೆ ಕಾಡು. ಚೆನ್ನಾಗಿದೆ. ನೀನು ವಿಡಿಯೋ ಹಾಕೊಂಡು ಹೋಗಿದ್ದೆ, ಅಲ್ಲಿಗೆ ಹೋಗಿದ್ದೆ ಅಂದ್ಕೊಂಡು ಇದು ಮಾಡೋದು. ನನಗೆ ಕೋಪ ಬರುತ್ತೆ ಅಂದರೆ ಗೈಸ್ ತುಂಬ ಬರುತ್ತೆ. ಬಟ್ ಪ್ರೀತಿ ಇಲ್ದಿರೋರ ಜೊತೆ ಕೋಪ ಮಾಡಿಕೊಂಡ್ರೆ ಪ್ರಯೋಜನ ಇಲ್ಲ, ಸುಮ್ಮನೆ ಜಗಳ ಆಗತ್ತೆ. ಹಾಗಾಗಿ ಸುಮ್ಮನೆ ಆಗಿಬಿಟ್ಟೆ. ಇವ್ರ ಜೊತೆ ಜಗಳ ಮಾಡಿದಷ್ಟು ಕಿರಿಕಿರಿ ಜಾಸ್ತಿ ಅಂದ್ಬಿಟ್ಟು, ಸೊ ಹೇಳೋದು ಹೇಳ್ಕೊಳ್ಳಿ, ನನ್ನ ಪಾಡಿಗೆ ನಾನು ಮಾಡ್ಕೊತೀನಿ ಅಂದ್ಬಿಟ್ಟು ನಾನು ಮಾಡಿಕೊಂಡೆ ಗೈಸ್. ಬೇಗ ಬರೋಣ ಅಂತಲೇ ಹೋಗಿದ್ದು, ಬಟ್ ಲೇಟ್ ಆಯಿತು. ಊಟದ ಟೈಮು ಸಹ ಆಗೋಯಿತು. ಈಗ ಆಲ್ರೆಡಿ 3 ಗಂಟೆ. ಸೊ ಆನ್ ದ ವೇ ಊಟ ಮಾಡೋಣ ಅಂದ್ಬಿಟ್ಟು ಈ ಹೋಟೆಲ್ಗೆ ಬಂದವು. ಅವರು ಫಿಶ್ ಕರಿ ತೊಗೊಂಡ್ರು, ನಾನು ಚಿಕನ್ ಸುಕ್ಕ ಚಪಾತಿ ತೊಗೊಂಡೆ. ಆ್ಯಂಡ್ ಇಲ್ಲಿಂದ ಹೊರಟು ಈಗ ನಾನು ಚಿಂಟುನ ಪಿಕ್ ಮಾಡೋಣ ಅಂದ್ಬಿಟ್ಟು ಸ್ಕೂಲ್ ಹತ್ರ ಬಂದೆ. ನಾವಿಲ್ಲಿ ಬರೋಕ್ಕೂ ಸ್ಕೂಲ್ ಟೈಮಿಂಗಿಗೂ ಕರೆಕ್ಟಾಗಿ ಆಗಿತ್ತು. ಹೋಗುವಾಗಲೂ ಅಷ್ಟೇ, ಚಿಂಟುನ ಇಲ್ಲಿ ಬಿಟ್ಬಿಟ್ಟು ನಾನು ಇಲ್ಲಿಂದನೇ ಡೈರೆಕ್ಟ್ ಹೋಗಿದ್ದು ಅವ್ರ ಜೊತೆ. ಸೊ ಇವಾಗ ಇಲ್ಲಿಗೆ ಬಂದೆ, ಡೈರೆಕ್ಟ್ ಇಲ್ಲಿಗೆ ಬಂದು ಪಿಕ್ ಮಾಡೋಣ ಅಂತ ಬಂದೆ. ಸೊ ಇಷ್ಟೊತ್ತಾಯಿತು ನಾವಲ್ಲಿ ಹೋಗಿ ಬರೋದು. ಹೋಗುವಾಗ ನಾನು ಏನು ಕೆಲಸನೂ ಮಾಡಿರಲಿಲ್ಲ ಗೈಸ್, ಇವನ್ ಬಟ್ಟೆ ಸಹ ಒಗ್ದಿರಲಿಲ್ಲ. ಹಾಗಾಗಿ ಬಂದಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡಿಟ್ಟೆ. ಸೊ ಇವಾಗ ಏನು ಮಾಡೋದು, ಸ್ನಾನ ಮಾಡ್ಕೊಳ್ಳೋಣ, ಚಿಂಟುಗೆ ಮತ್ತು ಸ್ನ್ಯಾಕ್ಸ್ ಕೊಡಬೇಕಲ್ಲ, ಅದನ್ನು ಕೊಟ್ಬಿಡೋಣ ಅಂತ ಬಂದೆ. ಚಿಂಟು, ವಾಟ್ ಇಟ್ ಇಸ್? ಏನೋ ಫುಡ್ ಓಕೆ. ಫ್ರಮ್ ವೇರ್? From Bhumi. No ideas. What you thought? ಚಂದ್ರಪಟ್ಟಣದಿಂದ ಬಂದಿದೆ. ಅಮ್ಮಮ್ಮ ಇದೆ. ಗೊತ್ತು. ಹೆಂಗೆ ಗೊತ್ತಾಯ್ತಾ? ಸಾರು ಇದೆ. ಹಾಂ, ಸಾರು ಇದೆ. ನಿಂಗೆ ಹೆಂಗೆ ಗೊತ್ತು? ಗೊತ್ತು ಅನ್ಕೊಂಡೆ. ಅವತ್ತೇ ಗೊತ್ತು. ನಾನು ನಿನಗೆ ಹೇಳೋಣ ಅಂದ್ಕೊಂಡಿದ್ದೆ ಬಿರಿಯಾನಿ ತಗೋಬಾ ಅಂತ. ಯಾವ ಮಧ್ಯಾಹ್ನಕ್ಕೆ? ಈಗ. ಹಾಂ ಹಾಂ, ಅದಕ್ಕೆ ಬರ್ತಾ ಇದ್ದೆ. ಹ್ಯಾಪಿ? 85 ನೋಡು, ನೀನು ಬಂದಿಲ್ಲ ಅಂದರೆ ನಿನಗೆ ನಿಂದ ಶೇರ್ ಸಿಕ್ಕಿದೆ. 85-90%. ಯಾಕೆ? ಪೀಸೇ ಇಲ್ಲ. ಹಾಂ, ಇದು ತರಬೇಕಂತ ತಂದಿದ್ದಲ್ಲ, ಅಟ್ ಲಾಸ್ಟ್ ಉಳಿದಿತ್ತು. ಚಿಂಟುಗೆ ನಿನಗೆ ಅಂತ ಮಾಡಿಲ್ಲ. ಗೊತ್ತು. ಇದು ನಿಮ್ಮ ಅಜ್ಜಿ ಅಮ್ಮಮ್ಮ ಮೇಡ್ ಚಿಂಟುಗೆ ಇಷ್ಟ, ತಗೋ ಅಂತ.
ಸೊ ಗಾಟ್ ಇಟ್. ಕೊಡ ಗೈಸ್ ನೋಡಿ, ಅಮ್ಮಮ್ಮ ಮಾಡಿರೋ ಬಿರಿಯಾನಿ ತಿಂತಾ ಇದ್ದಾನೆ ಸ್ನ್ಯಾಕ್ಸಿಗೆ. ಚಿಂಟು ಇಸ್ ಫುಲ್ ಹ್ಯಾಪಿ. ರೈಟ್ ನಾ ಬೇಬ್ಸ್, ಕರೆಕ್ಟಾಗಿ ಬಿಸಿಯಾಗಿದೆ ಹದವಾಗಿ. ಹಾಂ, ವಿಡಿಡ್ ಚಿಕನ್ ಬಿರಿಯಾನಿ. ಯಾಕೆ ಮಟನ್ ಸಿಗಲಿಲ್ಲ ಅಷ್ಟು ಬೇಗ. ಪುಟ ಬಿಸಿಗಿರಬೇಕು, ಹಂಗೆ ತಣ್ಣ ಮಾಡ್ಕೊಂಡು ತಿನ್ಬೇಡ. ಸೈಡಿಂದ ತೊಗೊಂಡು ತಿನ್ನಬೇಕು, ಹಂಗೆ ತಣ್ಣ ಅದೇನು ಚಂದ. ಗುಡ್ಡ ಯಾಕೆ? ಬೇಡಮ್ಮ, ಚೆನ್ನಾಗಿದೆ. ಇವಾಗ ಹೇಗೂ ಚಿಂಟು ಬಿರಿಯಾನಿ ತಿಂತಾ ಇದ್ದಾನಲ್ಲ, ಸೊ ಹಾಗಾಗಿ ಸಂಜೆಗೆ ಮಟನ್ ಸಾರು ತೆಗಿಯೋದು ಬೇಡ, ಮಟನ್ ಸಾರು ನಾಳೆಗಾಗತ್ತೆ ಅಂದ್ಬಿಟ್ಟು ಇಟ್ಬಿಟ್ಟೆ ಗೈಸ್. ಇವತ್ತು ಮಟನ್ ಸಾರು ಓಪನ್ ಮಾಡಿಲ್ಲ. ಆ್ಯಂಡ್ ನೋಡಿ, ಸಂಜೆಗೆ ಆ್ಯಕ್ಚುಲಿ ಚಿಂಟು ಅಜ್ಜಿ ಫಿಶ್ ಕರಿ ಮಾಡಿದ್ದಾರೆ. ಮತ್ತು ಫಿಶ್ಶಿಂದೇ ಒಂದು ವೆರೈಟಿ ಅಂತ ಹೇಳಿದೆ ಅಲ್ಲ, ಒಂದು ಜಾತಿ ಇದು ಕಲ್ಗ ಅಂತ. ಇದು ಬಂದು ಬಂಡೆ ಮೇಲೆಲ್ಲ ಸ್ಟಿಕ್ ಆಗಿರುತ್ತಲ್ಲ ಹುಳಗಳು, ಗೊತ್ತಾ? ಬಂಡೆ ಮೇಲಿರುತ್ತೆ ಇದು. ಸೊ ಅದನ್ನು ಕಲ್ಗ ಅಂತಾರೆ. ಸೊ ಅದರದ್ದು ಇವತ್ತು ಪಲ್ಯ ಮಾಡಿದ್ದಾರೆ. ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಬಟ್ ಇದನ್ನು ತುಂಬ ಕ್ಲೀನಾಗಿ ಕ್ಲೀನ್ ಮಾಡಬೇಕು. ಇದರಲ್ಲಿ ಆ ಬಂಡೆದು ಪೀಸಸ್ ಎಲ್ಲ ಚೂರು ಚೂರು ಇರುತ್ತೆ. ಏನು ಬಟ್ಟೆ ವಾಶ್ ಮಾಡಿರಲಿಲ್ಲ, ಬಟ್ ಬ್ಯಾಗ್ಸ್ ಎಲ್ಲ ಇತ್ತು. ಇದೆರಡನ್ನು ವಾಶ್ ಮಾಡಿದ್ದೀನಿ, ಲಗೇಜ್ ಬ್ಯಾಗು ಮತ್ತು ನಂದು ಬೆನೆಟನ್ ಬ್ಯಾಗು. ಸೊ ಎರಡು ವಾಶ್ ಮಾಡಿದ್ದೀನಿ, ಒಳಗೆ ತೊಗೊಂಡೋಗಿ ಹಾಕೋಣ ಈಗ. ಬನ್ನಿ ಗೈಸ್, ಕೆಲಸ ಎಲ್ಲ ಆಯಿತು, ಊಟ ಮಾಡಿ ಮಲ್ಕೊಳ್ಳೋದಷ್ಟೇ ಬಾಕಿ. ನಾನು ಇವತ್ತಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.